ಮೂಡ ಹಗರಣದ ವಿಚಾರವಾಗಿ ರಾಜ್ಯಪಾಲರ ಮುಂದಿನ ನಡೆ ಈಗ ಸಾಕಷ್ಟು ಕುತೂಹಲ ಮತ್ತು ನಿಗೂಢವಾಗಿದೆ. ದೆಹಲಿಯಿಂದ ಈಗಾಗಲೇ ವಾಪಸ್ಸಾಗಿರ್ತಕ್ಕಂಥ ರಾಜ್ಯಪಾಲರು ಇನ್ನು ಮುಂದೆ ಅಸಲಿ ಆಟವನ್ನು ಪ್ರಾರಂಭಿಸ್ತಾರ ಅನ್ನೋ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಶೋಕಾಸ್ ನೋಟಿಸ್ನ ಮುಂದಿನ ಪ್ರಕ್ರಿಯೆ, ಈಗಾಗಲೇ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಿಗೆ, ಮುಂದಿನ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋ ಉತ್ಸಾಹ ಮೂಡಿದೆ. ಸಿಎಂ ವಿರುದ್ಧ ತನಿಖೆಗೆ ಅನುಮತಿ ಕೊಟ್ಟರೆ ಸರ್ಕಾರ ಹಾಗೂ ರಾಜಭವನದ ನಡುವೆ ರಾಜಕೀಯ ಸಂಘರ್ಷ ತೀವ್ರ ಸ್ವರೂಪವನ್ನು ಪಡ್ಕೊಳ್ಳುತ್ತೆ. ಸದ್ಯಕ್ಕೆ ರಾಜ್ಯಪಾಲರು ಕಾದು ನೋಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದೆಹಲಿಯಲ್ಲಿ ಸಂಸತ್ ಅಧಿವೇಶನ ನಡೀತಾ ಇದ್ದು ಆಗಸ್ಟ್ 12ಕ್ಕೆ ಅದು ಮುಕ್ತಾಯವಾಗುತ್ತೆ. ಸಿಎಂ ವಿರುದ್ಧ ಏನಾದರೂ ಪ್ರಾಸಿಕ್ಯೂಷನ್ಗೆ ಅನುಮತಿಸಿದರೆ ಸದನದಲ್ಲಿ ಪ್ರತಿಪಕ್ಷಗಳು ಕೋಲಾಹಲವನ್ನು ಎಬ್ಬಿಸಬಹುದು ಎಂಬ ಕಾರಣಕ್ಕೆ ಅಲ್ಲಿವರೆಗೂ ಯಾವುದೇ ತೀರ್ಮಾನ ತೆಗೆದುಕೊಳ್ಳೋದು ಡೌಟ್ ರಾಜ್ಯಪಾಲರು ಅಂತ ಹೇಳಲಾಗ್ತಾ ಇದೆ. ಆಗಸ್ಟ್ 12ರ ಬಳಿಕ ರಾಜ್ಯಪಾಲರು ತಮ್ಮ ನಿರ್ಧಾರವನ್ನು ಪ್ರಕಟಿಸುವ ಸಾಧ್ಯತೆ ಇದೆ. ಈಗಾಗಲೇ ಮಂತ್ರಿ ಪರಿಷತ್ನವರು ನಿರ್ಣಯವನ್ನು ಕಳಿಸಿದ್ದಾರೆ. ಹಾಗಾಗಿ ಅದನ್ನು ಅವರು ಅಧ್ಯಯನ ಮಾಡಬೇಕು, ಕಾನೂನು ತಜ್ಞರ ಸಲಹೆಯನ್ನು ಪಡಿಬೇಕು. ಅದೆಲ್ಲ ಆಗೋ ತನಕ ಒಂದು ವಾರ ಟೈಮ್ ಆಗುತ್ತೆ. ಅಲ್ಲಿ ತನಕ ಸೆಷನ್ ಮುಗಿದ್ರೆ ಆಮೇಲೆ ರಾಜ್ಯಪಾಲರು ಮುಂದೆ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಾ ಕೊಡಲ್ವಾ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಸದ್ಯಕ್ಕಂತೂ ಇಮ್ಮಿಡಿಯೇಟಾಗಿ ಯಾವುದಾದ್ರೂ ನಿರ್ಧಾರಕ್ಕೆ ಬರೋದು ಡೌಟ್ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ವರಿಷ್ಠ ನಾಯಕರು ಮುಖ್ಯಮಂತ್ರಿಯಿಂದ ರಾಜೀನಾಮೆ ಪಡೆದು ಅಧಿಕಾರದಿಂದ ಅವರು ತೊಲಗುವಂತೆ ಮಾಡಬೇಕು. ಮೈಸೂರಿಗೆ ತಲುಪೋದ್ರೊಳಗಾಗಿ ನೀವು ರಾಜೀನಾಮೆಯನ್ನ ಪಡೆದೇ ಇದ್ರೆ ಮುಂದಿನ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲೋಲ್ಲ. ಈ ಸರ್ಕಾರವನ್ನು ಮನೆಗೆ ಕಳಿಸೋದು ನಿಶ್ಚಿತ. ದೆಹಲಿಯಿಂದ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಬಂದು ಶಾಸಕರಿಗೆ ಹೌದು ಮುಖ್ಯಮಂತ್ರಿಗಳು ತಪ್ಪು ಮಾಡಿದ್ದಾರೆ, ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ, ಆದರೂ ಸಹ ಮುಖ್ಯಮಂತ್ರಿಗಳ ಪರವಾಗಿ ಗಟ್ಟಿಯಾಗಿ ನಿಲ್ಲಬೇಕು ಅಂತ ಹೇಳಿ ತಾಕೀತು ಮಾಡೋದಕ್ಕೋಸ್ಕರ ಬಂದಿದ್ದಾರೆ. ಏನು ಸ್ವಲ್ಪ 5 ನಿಮಿಷ ಇರಲಿ. ಚನ್ನಪಟ್ಟಣ ತಾಲೂಕಿನಲ್ಲಿ ಏನ್ ನಡೀತಿದೆ ಗೊತ್ತಿದೆ ನನಗೆ. ಬಿಜೆಪಿ ಜೆಡಿಎಸ್ ನ ಕಾರ್ಯಕರ್ತರಿಗೆ ನಾನು ಹೇಳ್ತಕ್ಕಂಥದ್ದು, ಮೊದಲು ನಮ್ಮಲ್ಲಿ ಬೇಕಾಗಿರೋದು ಪಕ್ಷನಿಷ್ಠೆ. ಏನಿಲ್ಲ, ನಾನು ಇಲ್ಲಿ ಸೀಟ್ ಹಂಚಕ್ ಬಂದಿಲ್ಲ. ಇಲ್ಲಿ ಈ ಸೀಟನ್ನ ಕಾಂಗ್ರೆಸ್ ಬಿಟ್ಕೊಡ್ಲಿಕ್ಕೆ ನನ್ನ ಕಾರ್ಯಕರ್ತರು ನನಗೆ ಆಶೀರ್ವಾದ ಮಾಡಿಲ್ಲ. NDA ಅಭ್ಯರ್ಥಿ ಯಾರನ್ನು ತೀರ್ಮಾನ ಮಾಡಿದ್ರು ನಾವು ಗೆಲ್ತಕ್ಕಂಥ ಕೆಲಸ ಆಗಬೇಕು.